ಯಾದಗಿರಿ ಜಿಲ್ಲೆಯಲ್ಲಿ ನೀರಾವರಿ ಅಧಿಕಾರಿಗಳು ಕಳ್ಳಾಟವಾಡಿದ್ದಾರೆ. ಬಸವಸಾಗರ ಜಲಾಶಯದಿಂದ ರಾತ್ರೋರಾತ್ರಿ ಆಂಧ್ರಪ್ರದೇಶ ಹಾಗೂ ತೆಲಂಗಾಣಕ್ಕೆ ನೀರು ಹರಿಸಿದ್ದಾರೆ. ಕೃಷ್ಣಾ ನದಿ ಬಸವಸಾಗರ ಜಲಾಶಯದಿಂದ 1.5 ಟಿಎಂಸಿ ನೀರನ್ನು ಆಂಧ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ಯಾದಗಿರಿ, ರಾಯಚೂರು, ಕಲಬುರಗಿ, ವಿಜಯಪುರ ಜಿಲ್ಲೆಗಳ ಜೀವನಾಡಿಯಾಗಿರುವಂತಹ ಬಸವಸಾಗರ ಜಲಾಶಯದಿಂದ ಬೇರೆ ರಾಜ್ಯಗಳಿಗೆ ನೀರು ಬಿಡುಗಡೆ ಮಾಡಿರುವುದು ಬಿಜೆಪಿಯನ್ನ ಕೆರಳಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ರಾಜುಗೌಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರೈತರಿಗೆ ನೀರು ಕೊಡದ ಸರ್ಕಾರ ನೆರೆಯ ರಾಜ್ಯಗಳಿಗೆ ನೀರು ಬಿಡುಗಡೆ ಮಾಡಿದೆ ಎಂದು ಗುಡುಗಿದ್ದಾರೆ. ನಮ್ಮ ಭಾಗದ ರೈತರಿಗೆ ನೀರು ಕೊಡಿ, ಇಲ್ಲವಾದರೆ ವಿಷ ಕೊಡಿ ಎಂದು ಆಕ್ರೋಶ ಹೊರಹಾಕಿದರು. ಮೌಖಿಕ ಆದೇಶಕ್ಕೆ ನೆರೆಯ ರಾಜ್ಯಕ್ಕೆ ನೀರು ಹರಿಸಿದ ಅಧಿಕಾರಿಗಳು ಏಪ್ರಿಲ್ 10ರವರೆಗೆ ನಮ್ಮ ರಾಜ್ಯದ ರೈತರ ಬೆಳೆಗೆ ನೀರು ಹರಿಸಿ, ಇಲ್ಲದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ರೈತ ಸಂಘ ಹಾಗೂ ರೈತರಿಂದ ನಾರಾಯಣಪುರ KBJNL ಮುಂದೆ ಟ್ರ್ಯಾಕ್ಟರ್ ಚಳವಳಿ ಮೂಲಕ ಹೋರಾಟಕ್ಕೆ ಸಜ್ಜಾಗಲು ಕರೆ ನೀಡಿದರು. ಇದೇ ವೇಳೆ ಸಚಿವರು, ಶಾಸಕರು ಜಲಾಶಯದ ನೀರಿನ ಕುರಿತು ಧ್ವನಿ ಎತ್ತುವಂತೆ ಮನವಿ ಮಾಡಿದ್ದಾರೆ. ನೀರು 1 ಕ್ಯೂಸೆಕ್ಸ್ ನೀರು ಬಿಡಬೇಕಾದರೂ ಮುಖ್ಯಮಂತ್ರಿಗಳ ಆದೇಶ ಬೇಕಾಗ್ತದೆ, ಇಲ್ಲ ನೀರಾವರಿ ಸಚಿವರ ಆದೇಶ ಬೇಕಾಗ್ತದೆ, ಇಲ್ಲ ಸಲಹೆ ಸಮಿತಿಯ ಅಧ್ಯಕ್ಷರಂತ ತಿಮ್ಮಾಪುರ್ ಸರ್ ಅವರ ಆದೇಶ ಬೇಕಾಗ್ತದೆ. ಯಾವ ಆದೇಶ ಇರಲಾರ್ದ ಮೌಖಿಕವಾಗಿ ನೀರು ಬಿಟ್ಟಿದ್ದಾರೆ. ಅದು ಹಗಲತ್ತು ಬಿಟ್ಟಿಲ್ಲ, ರಾತ್ರಿ ನೀರು ಬಿಡ್ತಿದ್ದಾರೆ. ರಾತ್ರಿ ನೀರು ಬಿಡೋ ಉದ್ದೇಶ ಏನು? ಹಗಲತ್ತಾದರೆ ಎಲ್ಲ ರೈತರಿಗೆ, ಜನರಿಗೆ ಗೊತ್ತಾಗ್ತಾನೆ ಒಂದು ಉದ್ದೇಶದಿಂದ ಬಿಡ್ತಿದ್ದಾರೆ. ಈಗ ಕೇಳಿದ್ರೆ ಇಲ್ಲ, ಈ ಕೆಳಗಡೆಯಲ್ಲಿ ನೀರಿಲ್ಲ, ಅದಕ್ಕೋಸ್ಕರ ನೀರು ಕೇಳ್ತಿದ್ದಾರೆ ಅಂದರೆ ಯಾದಗಿರಿ ಜಿಲ್ಲಾಧಿಕಾರಿಗಳು ಏನಾರ ರಿಕ್ವೆಸ್ಟ್ ಮಾಡಿದ್ರು ಅಥವಾ ರಾಯಚೂರು ಜಿಲ್ಲಾಧಿಕಾರಿಗಳು ಏನಾರ ರಿಕ್ವೆಸ್ಟ್ ಮಾಡಿದ್ರು?